ದೆವ್ವ ಮತ್ತು ದೆವ್ವದ ನೆರಳು ಸರ್, ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತಮ್ಮ ವಿರುದ್ಧ ಸಾಕಷ್ಟು ಟೀಕೆಗಳು ಕೂಡ ಇಲ್ಲ. ಸಿ ವಾಟ್ ಎವರ್ ಇಟ್ ಈಸ್, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಇದೇನ್ರಿ. ನಂದು ಭಾಳ ಸಿಂಪಲ್ ಪ್ರಶ್ನೆ ಇದೆ. ಒಂದು ಸಂಘಟನೆ ಇದೆ, ನಿಮ್ಮದಿರ್ಬೋದು ನಂದಿರ್ಬೋದು. ಕಾನೂನು ಪ್ರಕಾರ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು. ಯಾರು ದೇಣಿಗೆ ಪಡೀತಾ ಇದ್ದಾರೆ ಅಂತ. ದೇಣಿಗೆ ಪಡೆಯುವಂಥ ಸಂಘಟನೆಗಳು ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದ್ರೆ ಅದು ಕಾನೂನಿನ ತದ್ವಿರುದ್ಧ ಅಲ್ಲ. ನನಗೆ ಬಿಡ್ತಾರಾ ಇಂಥ ಒಂದು ಸಂಘಟನೆ ನಡ್ಸೋಕ್ಕೆ? ನನಗೆ ಬಿಡ್ತಾರಾ? ನಿಮಗೆ ಬಿಡ್ತಾರಾ? ಹೋಗಲಿ ಬಿಡಿ. ನೀವೇನು ಸಂಬಳ ತೊಗೋತೀರಾ ಅದಕ್ಕೂ ಟ್ಯಾಕ್ಸ್ ತೊಗೋತಾರಲ್ರಿ ಸರ್ಕಾರ. ಮತ್ತು ಇವ್ರ ದೇಣಿಗೆಗೆ ಯಾಕೆ ಯಾರು ಏನು ಕೇಳೋರಿಲ್ಲ, ಹೇಳೋರಿಲ್ಲ. ಆಮೇಲೆ ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಇವ್ರಿಗೆ ಇಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಕೇಳ್ತಾ ಇರೋದು ಪ್ರಶ್ನೆ ಸಂಘಟನೆಗೆ, ಸಂಘಕ್ಕೆ. ಸಂಘಪ್ಪಕ್ಕೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಯಾಕೆ ಬೇರೆಯವ್ರ ಉತ್ತರ ಕೊಡ್ತಾ ಇದ್ದಾರೆ? ಏನು ಸ್ಪೋಕ್ಸ್ ಪರ್ಸನ್ ಇವರು? ಅಲ್ಲಿ ಚೂಟಿದ್ರೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿನವರು. ಆಮೇಲೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನೀವು ಅದು ಇದು ಬಿಟ್ಟು ನೀವು ವೈಯಕ್ತಿಕ ನಿಂದನೆ ಮಾಡೋದು, ಕಲಬುರ್ಗಿ ಬಗ್ಗೆ ಕೇಳೋದು, ಚಿತ್ತಾಪುರ ಬಗ್ಗೆ ಕೇಳೋದು, ಅದಕ್ಕೆ ಇರೋದು ನೀವು. ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆಯಾ ಇಲ್ಲ ಅಷ್ಟೇ ಹೇಳಿ. ಇಲ್ಲ ಅಂದರೆ ಹೇಳ್ಬಿಡಿ, ಇಲ್ಲಪ್ಪ ನಾವು ರಿಜಿಸ್ಟರ್ ಆಗೋದಿಲ್ಲ. ಅದಕ್ಕೆ ಕಾನೂನು ತರ್ತೀವಿ. ಕಾನೂನು ತಂದಮೇಲೆ ರಿಜಿಸ್ಟರ್ ಆಗಿ. ಏನು ಇಡೀ ರಾಷ್ಟ್ರಕ್ಕೆ ಒಂದು ನಿಯಮ, ನಿಮಗೊಂದು ನಿಯಮ ಇರೋಕ್ಕೆ ಸಾಧ್ಯ ಆಗುತ್ತಾ? ಏನು ರಾಷ್ಟ್ರ ಕಟ್ತಾರಂತೆ? ಏನು ರಾಷ್ಟ್ರ ಕಟ್ಟಿದ್ದಾರೆ ಸರ್ 100 ವರ್ಷದಲ್ಲಿ? ಹೇಳಿ ನನಗೆ. ಒಂದು 10 ಕೆಲಸ ರಾಷ್ಟ್ರಕ್ಕೋಸ್ಕರ ಮಾಡಿದಾರ, ಒಂದು 10 ಕೆಲಸ ಸಾಧನೆಗಳು ತೋರಿಸ್ಬಿಡಿ ನನಗೆ. ಸರ್, ತಮ್ಮ ಶಾಸಕರ ಭಕ್ತರ ಕೂಟ ಅಂತ ಹೇಳಿದ್ದಾರೆ. ಯಾರ್ದು? RSS ಅಂದ್ರೆ ಭಕ್ತರ ಕೂಟ ಅಂತ. ಯಾವ ಭಕ್ತರು? ನಮ್ಮ ಮುಖದ ಮೇಲೆ ಆಯ್ತು ರೀ, ಇವ್ರು ಆಯ್ತು. ಯಾರು ಇವರು? ಯಾರ್ಯಾರು ನಿನ್ನೆ ಮಾತಾಡಿದಾರಲ್ಲ, ಬಾಯಿ ಚಪ್ಪಳಿಗೆ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಒಂದು 50 ಫೋಟೋಗ್ರಾಫ್ ತೋರಿಸ್ಬಿಡಿ ಇವ್ರಿಗೆಲ್ಲ ಡ್ರೆಸ್ನಲ್ಲಿ. ಅದೇನು, ಯಾವ ಡ್ರೆಸ್ ಅದು? ಗಣವೇಷದಲ್ಲಿ. ವಿಜೇಂದ್ರ ಅವ್ರ ಮಕ್ಕಳು ಎಲ್ಲಿ ಗಣವೇಷದಲ್ಲಿ ತೋರಿಸ್ಬಿಡಿ ನನಗೆ. ಯಾವಾಗೋ ಒಂದು ಸರಿ ಅಲ್ಲ, ಫುಲ್ ಟೈಮ್ ಪ್ರಚಾರಕರಾಗ್ರಪ್ಪ ನೀವೆಲ್ಲರೂ ನಿಮ್ಮ ಮಕ್ಕಳ ಜೊತೆ. ಯಾರು ಬೇಡ ಅಂದಿದ್ದಾರೆ? ಅವಾಗ ನಂಬ್ತೀನಿ ನಾನು. RSS ಚೊಡ್ಡಿ ಹೊತ್ತ ತಕ್ಷಣ ನಿಮ್ಗೆ MLC ಮಾಡ್ತಾರೆ. ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ? ಯಾಕೆ ನೀವೆಲ್ಲ ಇವಾಗ RSSಗೆ ಅಂತ ಹೇಳ್ತಾರಲ್ಲ, ನಿಮ್ಮ ಮಕ್ಕಳಿಗೆ ಫಸ್ಟು RSS ಶಾಖೆಗೆ ಕಳಿಸಿದ್ದೀರಾ? ಎಲ್ಲ ನನಗೊಂದು ಫೋಟೋ ಕಳಿಸಿ. ಫುಲ್ ಟೈಮ್ ಪ್ರಚಾರಕ್ಕೆ, ಸುಮ್ಮನೆ ಪಾರ್ಟ್ ಟೈಮ್ ಅಲ್ಲ. ಯಾವುದಾದ್ರೂ ಒಂದು ವಿಶೇಷವಾದಂಥ ದಿನಕ್ಕಲ್ಲ, ಫುಲ್ ಟೈಮ್ ಪ್ರಚಾರಕ್ಕೆ ಮಾಡ್ತೀರಾ? ಅವ್ರು ಹೇಳ್ತಾ ಇದ್ದಾರಲ್ಲ, ದೇಶಭಕ್ತಿಗೆ ದೇಶ ಕಟ್ಟಬೇಕು ಅಂದರೆ ನೀವು 3 ಮಕ್ಕಳು ಹಡಿಬೇಕು ಅಂತ. ಅವ್ರು ಯಾಕೆ ಬ್ರಹ್ಮಚಾರಿಗಳಿದ್ದಾರೆ ಇವರೆಲ್ಲರೂ? ಹಾಂ, ಮತ್ತು ಇವ್ರದ್ದೆಲ್ಲ 3 ಮಕ್ಕಳು ಇದ್ದಾರೆ ನೋಡಿರಿ, BJP ಮಕ್ಕಳು ಎಲ್ಲ. ಫಸ್ಟ್ ಆಫ್ ಆಲ್ ಇವ್ರು ಯಾರು ಗೋಮೂತ್ರನೂ ಕುಡಿಯಲ್ಲ, ಗೋಶಾಲೆಗೆ ಹೋಗಲ್ಲ, ಧರ್ಮ ರಕ್ಷಣೆಗೂ ಹಿಡಿಯಲ್ಲ. ಬರೀ ತ್ರಿಶೂಲ್ ದೀಕ್ಷೆ ಕೊಡೋದೇ ಇವ್ರ ಕೆಲಸ ಹೊರತು ಬೇರೆದೇನೂ ಇಲ್ಲ. ಉತ್ತರ ಕೊಡಲಿ ಸ್ವಾಮಿ, ಇದಕ್ಕೆಲ್ಲ ಉತ್ತರ ಕೊಟ್ಟಾಗ ನಾವು ಹೇಳ್ಬೋದು. ಸುಮ್ಮನೆ ಬಾಯಿ ಚಪ್ಪಳಕ್ಕೆ ಮಾತಾಡ್ತಾಯಿದ್ರಿ. ಇಸ್ ಇಟ್ ರಾಂಗ್ ಟು ಆಸ್ಕ್ ಫಾರ್ ಎನ್ ಆರ್ಗನೈಸೇಷನ್ ಟು ಬಿ ರಿಜಿಸ್ಟರ್ಡ್? ಹೇಳಿ ಸರ್. ಈಗ ಇದನ್ನು ಹೊರತುಪಡಿಸಿದ್ರೆ ನಿಮ್ಮ ಶಾಸಕರೆಲ್ಲ ಇವತ್ತು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಖಾಸಗಿಯಾಗಿ ಹೋಗ್ಬೇಕಾದ್ರೂ ಪರ್ಮಿಷನ್ ಕೇಳಿ ಹೋಗ್ಬೇಕಾ? ಒಂದು ಟೀಮ್ ಆಗಿ ಹೋಗ್ತಾ ಇದ್ದಾರೆ ಸರ್. ಮುಂಚೆನೂ ಹೋಗಿದ್ರಲ್ಲ, 30 ಜನ ಒಟ್ಟಿಗೆ. ಹೋದ ಬಾರಿನೂ ಹೋಗಿದ್ರು, ನೀವು ಗಮನಿಸಿಲ್ಲ ಅಷ್ಟೇ. ಹೋದ ವರ್ಷನೂ ಹೋಗಿದ್ರಲ್ಲ, ಅದಕ್ಕಿಂತ ಹಿಂದೆನೂ ಹೋಗಿದ್ರಲ್ಲ. 11 ಸರಿ, 11 ದಿನ ವಿದೇಶಕ್ಕೆ ಹೋಗ್ತಾರೆ. ಅದು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಅಗತ್ಯ ಇತ್ತ ಅಂತ ಸರ್? ಇಲ್ಲ, ಅವರಿಗೆ ಬಜೆಟಿಗೆ ಏನು ಸಂಬಂಧ? ಇವರೇ ಯಾರ್ಯಾರು ಏನೇನೋ ಅವ್ರ ಕ್ಷೇತ್ರಕ್ಕೆ ಕೇಳಬೇಕು, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡಿರ್ತಾರೆ. ಈಗ ಪ್ರವಾಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಹೇಳಿ? ಅಥವಾ ಇಸ್ ಇಟ್ ಇಲ್ಲೀಗಲ್? ಇಸ್ ಇಟ್ ಅನ್ಕಾನ್ಸ್ಟಿಟ್ಯೂಷನಲ್? ಅಥವಾ ಹೈಕಮಾಂಡ್ ಪರ್ಮಿಷನ್ ಬೇಕಾ ಹೋಗ್ಲಿಕ್ಕೆ? ಇಲ್ಲ. ಸರ್ಕಾರದ ಪರ್ಮಿಷನ್ ಬೇಕಾ? ಇಲ್ಲ. ಅವರು ಖಾಸಗಿ ಪ್ರವಾಸ ಮಾಡ್ತಾ ಇದ್ದಾರೆ ಸ್ನೇಹಿತರು, ಅದು ಹೋಗ್ಲಿಕ್ಕೆ ಅವ್ರು ಯಾಕೆ ಸರ್ ತಡೆಯುವಂಥ ಪ್ರಯತ್ನ ಮಾಡಿದ್ರು? ಈಗ ಯಾರು ಹೇಳಿದ್ರು ತಡೆಯಬೇಕಂತ ಪ್ರಯತ್ನ? ಕರೆ ಮಾಡಿ ಕೆಲವ್ರಿಗೆ ಹೋಗೋದು ಬೇಡ, ಯಾರು ನನ್ನ ಮಾಹಿತಿ ಪ್ರಕಾರ ಯಾರಿಗೂ ಫೋನ್ ಮಾಡಿಲ್ಲ. ನಿಮ್ದು ಏನು ಮೂಲಗಳಿದೆ ನನಗೆ ಗೊತ್ತಿಲ್ಲ. ನಿಮ್ಮ ಶಾಸಕ ಸುಬ್ಬಾರೆಡ್ಡಿಯವರ ಶಾಸಕ ಸ್ಥಾನನೇ ಅನರ್ಹರಾಗಿದೆ ಸರ್. ನೋಡೋಣ, ಅದು ಏನೋ ಅದು ಅಫಿಡವಿಟ್ದು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಅದೇನಿದೆ ಚೆಕ್ ಮಾಡಿ. ನನಗೂ ಸಂಪೂರ್ಣವಾದಂಥ ಮಾಹಿತಿ ಅದ್ರ ಬಗ್ಗೆ ಇಲ್ಲ ಸರ್. ನಿನ್ನೆ ಮಾದೇವಪ್ಪ ಅವರು ಮಾತಾಡ್ತಾ ಒಂದಷ್ಟು ನಾಯಕತ್ವದ ವಿಚಾರ ಅಂತ ಚರ್ಚೆ ಇಲ್ಲ ಇಲ್ಲಿ. ಹೈಕೋರ್ಟ್ ಬೀದಿ ನಾಯಿಗಳನ್ನ ಪದೇ ಪದೇ ಹಿಡಿದು ಒಳಗಾಕಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಸರ್. ಆಮೇಲೆ ನಾಯಿಯನ್ನು ಆಡಿಸ್ಬೇಕು ಹೊರತು ನಾಯಿನೇ ಬಾಲ ಆಡಿಸಬಾರ್ದು ಅನ್ನೋ ಮಾತನ್ನ ಅದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೇಳಿದ್ರು ಸರ್. ನನಗೆ ಗೊತ್ತಿಲ್ಲ ಇವರೇ, ನೀವು ಯಾವ ಸಂದರ್ಭದಲ್ಲಿ ಕೇಳಿದ್ದೀರಾ, ಅವ್ರು ಯಾವ ಸಂದರ್ಭದಲ್ಲಿ ಹೇಳಿದ್ದೀರಾ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ನಿರ್ಭೀತ,
ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.